ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUCಯ 3ನೇ ಅಧ್ಯಾಯದ 2ನೆಯ ಉಪಘಟಕ ಈಜಿಪ್ಟ್ ನಾಗರಿಕತೆ. ಈಜಿಪ್ಟ್ ದೇಶ ಇರೋದು ಆಫ್ರಿಕಾ ಖಂಡದಲ್ಲಿ. ಈಜಿಪ್ಟ್ನಲ್ಲಿ ಹರಿದಿರೋದು ನೈಲ್ ನದಿ. ನೈಲ್ ನದಿ ಪ್ರಪಂಚದಲ್ಲಿಯೇ ಉದ್ದವಾದ ನದಿ. ನಾವಿಲ್ಲಿ ಚಿತ್ರದಲ್ಲಿ ನೈಲ್ ನದಿಯನ್ನು ಗಮನಿಸ್ತಾ ಇದ್ದೀವಿ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹುಟ್ಟಿ ಉತ್ತರಾಭಿಮುಖವಾಗಿ ಅಂಕುಡೊಂಕಾಗಿ ಅತ್ಯಂತ ಉದ್ದವಾಗಿ ಹರಿದಿರುವ ನದಿ ನೈಲ್ ನದಿ. ಈ ನೈಲ್ ನದಿಯ ದಂಡೆಯ ಮೇಲೆ ಬೆಳೆದು ಬಂದದ್ದೇ ಸಮೃದ್ಧ ಈಜಿಪ್ಟ್ ನಾಗರಿಕತೆ. ಹೇಗಿದೆ ಈಜಿಪ್ಟ್ ದೇಶ? ರಕ್ಷಣೆಯಲ್ಲಿ ನಿಸರ್ಗ ವರದಾನವಾಗಿ ಕೆಲಸ ಮಾಡಿದೆ. ಈಜಿಪ್ಟ್ನ ಪೂರ್ವ, ಪಶ್ಚಿಮ, ದಕ್ಷಿಣದಲ್ಲಿ ಪ್ರಪಂಚದಲ್ಲಿಯೇ ಅತ್ಯಂತ ವಿಸ್ತಾರವಾದ ಸಹರಾ ಮರುಭೂಮಿ ಇದ್ದರೆ, ಇನ್ನೊಂದು ಕಡೆ ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ. ಈ ನೈಸರ್ಗಿಕವಾದ ರಕ್ಷಣೆಯಿಂದಾಗಿ ಈ ನಾಗರಿಕತೆಗೆ ಬಾಹ್ಯ ಆಕ್ರಮಣದ ಯಾವ ಭಯವೂ ಇರಲಿಲ್ಲ. ಜೊತೆಯಲ್ಲಿ ನೈಲ್ ನದಿ ತನ್ನ ಇಕ್ಕೆಲೆಗಳಲ್ಲಿ 15ರಿಂದ 20 ಕಿಲೋಮೀಟರ್ವರೆಗೆ ಫಲವತ್ತಾದ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡಿತ್ತು. ಸಮೃದ್ಧವಾದ ನೀರು, ಫಲವತ್ತಾದ ಮಣ್ಣು, ರಕ್ಷಣೆ, ಇನ್ನೇನು ಬೇಕು ನಾಗರಿಕತೆ ಬೆಳವಣಿಗೆಯಾಗೋದಕ್ಕೆ? ನೈಲ್ ನದಿಯ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳೆದು ಬಂತು. ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ, ಗಿಫ್ಟ್ ಆಫ್ ನೈಲ್ ರಿವರ್ ಅಂತ ಕರೀತಾರೆ. ಯಾಕೆ ಅಂದರೆ ವರ್ಷವಿಡೀ ತುಂಬಿ ಹರಿತದೆ, ತನ್ನ ಎರಡೂ ಕಡೆ ಫಲವತ್ತಾದ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡಿದೆ, ಕೃಷಿಗೆ ಯೋಗ್ಯವಾಗಿದೆ, ಪಶುಗಳಿಗೆ ಮೇವನ್ನು ಒದಗಿಸುತ್ತೆ, ಒಳ್ಳೆ ವಾತಾವರಣ ಇದೆ. ಒಂದು ವೇಳೆ ನೈಲ್ ನದಿ ಹರಿಯದೇ ಇದ್ದಿದ್ದರೆ ಈಜಿಪ್ಟ್ ಸಹರಾ ಮರುಭೂಮಿಯ ಒಂದು ಭಾಗವಾಗಿ ಹೋಗ್ತಿತ್ತೇನೋ. ಹಾಗಾಗಿ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ. ಹಾಗಾದರೆ ಈ ನಾಗರಿಕತೆಯನ್ನು ರೂಪಿಸಿದವರು ಯಾರು? ಇತಿಹಾಸಕಾರರ ಪ್ರಕಾರ ಉತ್ತರ ಯುರೋಪಿನಿಂದ ವಲಸೆ ಬಂದಂತಹ ಕಕೇಶಿಯನ್ ಎಂಬ ಬಿಳಿಯ ಬಣ್ಣದ ಜನ ಈ ನಾಗರಿಕತೆಯನ್ನು ರೂಪಿಸಿದ್ದಾರೆ ಅಂತ ನಂಬಲಾಗಿದೆ. ಏನೆಲ್ಲ ಆಧಾರಗಳಿದ್ದಾವೆ? ಅವರು ರೂಪಿಸಿದ ಪಿರಾಮಿಡ್ಗಳಿದ್ದಾವೆ. ಜಗತ್ತಿನ ಅದ್ಭುತಗಳಲ್ಲಿ ಒಂದು ಅನಿಸ್ಕೊಂಡ ಪಿರಾಮಿಡ್ ಗೀಜಾ ಪಿರಾಮಿಡ್ ಇದೆ. ಸ್ಪಿಂಕ್ಸ್ಗಳಿದ್ದಾವೆ. ಮುಖ ಮಾನವಂದು, ಶರೀರ ಸಿಂಹದ್ದು. ದೇವಾಲಯಗಳಿದ್ದಾವೆ. ಅವರ ಲಿಪಿ ಹೈರೋಗ್ಲಿಪ್. ಆಮೇಲೆ ಅದರಲ್ಲಿ ಬರೆದ ಪುಸ್ತಕ ದಿ ಬುಕ್ ಆಫ್ ದಿ ಡೆಡ್, ಸತ್ತವರ ಪುಸ್ತಕ, ಕತ್ತೆಯನ್ನು ಮಾರಾಟ ಮಾಡಿದ ಪತ್ರ, ರೊಸೆಟ್ಟಾ ಶಾಸನ. ಇದೆಲ್ಲವೂ ಈಜಿಪ್ಟ್ ನಾಗರಿಕತೆಯನ್ನು ತಿಳ್ಕೊಳ್ಳೋದಕ್ಕೆ ನಮಗಿರುವಂತಹ ಆಧಾರಗಳು. ನೆಪೋಲಿಯನ್ನನು ಈಜಿಪ್ಟ್ ದಂಡಯಾತ್ರೆ ಮಾಡಿದ ಸಂದರ್ಭದಲ್ಲಿ ಈ ನಾಗರಿಕತೆಯ ಅಧ್ಯಯನಕ್ಕೆ ವಿಶೇಷ ಆಸಕ್ತಿ ತೋರಿಸ್ತಾನೆ ಮತ್ತು ಆ ನಾಗರಿಕತೆಯ ಅಧ್ಯಯನಕ್ಕೆ ಹೆಚ್ಚು ವೇಗ ಸಿಗತ್ತೆ. ರೊಸೆಟ್ಟಾ ಶಾಸನದ ಒಂದು ಶಾಸ್ತ್ರೀಯವಾದ ಅಧ್ಯಯನಕ್ಕೆ ಕೂಡ ಪ್ರೋತ್ಸಾಹ ಸಿಗತ್ತೆ. ಈಗ ನಾವು ಈ ನಾಗರಿಕತೆಯ ಕೊಡುಗೆಗಳ ಕಡೆಗೆ ಬಂದರೆ, ಹೇಗಿತ್ತು ಈಜಿಪ್ಟಿನ ರಾಜಕೀಯ ಸ್ಥಿತಿ ಅಂತ ನೋಡ್ತೀವಿ. ಇವತ್ತಿನ ರಾಜಕೀಯ ಸ್ಥಿತಿಯನ್ನು ಮೊಟ್ಟ ಮೊದಲ ನಾಗರಿಕತೆಯ ರಾಜಕೀಯ ಸ್ಥಿತಿಯೊಡನೆ ಹೋಲಿಕೆ ಮಾಡ್ಕೋಬಹುದಾ? ಖಂಡಿತ. ಇವತ್ತು ರಾಜ್ಯಕ್ಕೊಬ್ಬ ಮುಖ್ಯಸ್ಥ ಇದ್ದ ಹಾಗೆ ಅವತ್ತು ರಾಜ್ಯಕ್ಕೊಬ್ಬ ಮುಖ್ಯಸ್ಥ ಇದ್ದ. ಅವನಿಗೆ ಫೆರೋ ಅಂತ ಕರೀತಿದ್ರು. ಫೆರೋ ಎಂದರೆ ರಾಜ ಅಂತ ಅರ್ಥ. ಹಾಗಾದರೆ ಮೊದಲ ಫೆರೋ ಯಾರು? ಮೀನಸ್ ಮೊದಲ ಫೆರೋ. ಏನ್ ಮಾಡ್ದ ಮೀನಸ್? ಉತ್ತರ ಈಜಿಪ್ಟ್, ದಕ್ಷಿಣ ಈಜಿಪ್ಟನ್ನು ಒಂದುಗೂಡಿಸಿದ, ಮಹಾನ್ ಸಾಮ್ರಾಜ್ಯವನ್ನೇ ಕಟ್ಟಿದ. ಬಲಿಷ್ಠವಾದಂತಹ ಸಂಸ್ಥೆಯಾಗಿತ್ತು ಫೆರೋ ಸಂಸ್ಥೆ. ಮೆಂಫಿಸ್ ಅನ್ನ ರಾಜಧಾನಿ ಮಾಡ್ಕೋತಾನೆ. ಧಾರ್ಮಿಕ ಅಧಿಕಾರ, ರಾಜಕೀಯ ಅಧಿಕಾರಗಳನ್ನು ಒಟ್ಟುಗೂಡಿಸ್ಕೊಂಡಿದ್ದಂತಹ ಸಂಸ್ಥೆ ಫೆರೋ. ಹೀಗೆ ಒಂದು ಫೆರೋವಿನ ಆಡಳಿತವನ್ನು ನೋಡ್ತೀವಿ. ಇವತ್ತು ನಾವೇನು ಬಲಿಷ್ಠವಾದ ಕೇಂದ್ರ ಸರ್ಕಾರ ಇರುವ ಅನೇಕ ದೇಶಗಳನ್ನು ನೋಡ್ತೀವಿ. ಅದೇ ರೀತಿಯ ಒಂದು ಆಡಳಿತ ಇದ್ದದ್ದು ಈಜಿಪ್ಟ್ನಲ್ಲಿ. 3 ಭಾಗ ಮಾಡ್ಕೋತೀವಿ. ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಹೊಸ ರಾಜಮನೆತನಗಳ ಕಾಲ ಅಂತ. ಹಳೆಯ ರಾಜಮನೆತನಗಳ ಕಾಲವನ್ನು ಪಿರಾಮಿಡ್ಗಳ ಕಾಲ ಅಂತ ಕರೀತಾರೆ. ಯಾಕೆಂದರೆ ಪಿರಾಮಿಡ್ಗಳನ್ನು ಕಟ್ಟಿದರು. ರಾಜನಿಗೆ ಸಲಹೆ ಕೊಡುವುದಕ್ಕೆ ಮಂತ್ರಿಗಳಿದ್ದರು. ಹಿರಿಯರ ಸಮಿತಿ ಇತ್ತು. ಇವತ್ತೇ ನಮ್ಮ ದೇಶದಲ್ಲಿ ರಾಜ್ಯಸಭೆ, ಹಿರಿಯರ ಸದನ. ಹಿರಿಯರ ಸಮಿತಿ ಇತ್ತು, ಸಲಹೆ ಕೊಡ್ತಿತ್ತು. ಸಲಹೆ ಏನು ಬಾಧಕ ಆಗಿರಲಿಲ್ಲ. ರಾಜನಿಗೆ ಸ್ವೀಕರಿಸಬಹುದಿತ್ತು ಅಥವಾ ಬಿಡಬಹುದಿತ್ತು. ಮಂತ್ರಿಗಳಿದ್ರು ರಾಜನಿಗೆ ಸಹಾಯ ಮಾಡೋದಕ್ಕೆ. ಇವತ್ತು ಮಂತ್ರಿಗಳನ್ನು ನೋಡ್ತೀವಿ. ರಾಜನಿಗೆ ಸಹಾಯ ಮಾಡೋದಕ್ಕೆ ಬೇರೆ ಬೇರೆ ಮಂತ್ರಿಗಳು,
ವಿಜೀರ ಎಂಬ ಪ್ರಧಾನಮಂತ್ರಿ ಇದ್ದ, ನಾವು ನೋಡ್ತೀವಿ ವಿಜೀರ ಪ್ರಧಾನಮಂತ್ರಿ. ಆತ ಹೆಡ್ ಆಫ್ ಟ್ರೆಸರಿ ಆಸ್ ವೆಲ್ ಆಸ್ ಲಾ ಆ್ಯಂಡ್ ಆರ್ಡರ್, ಖಜಾನೆ ಮತ್ತು ನ್ಯಾಯಗಳ ಮುಖ್ಯಸ್ಥನಾಗಿದ್ದ ವಿಜೀರ. ಅವನಿಗೆ ಸಹಾಯ ಮಾಡೋದಕ್ಕೆ ಸ್ಥಳೀಯ ಇದ್ದ, ತೆರಿಗೆ ಸಂಗ್ರಹ ಮಾಡೋದವನ ಕೆಲಸ. ಕೇಂದ್ರೀಯ ದಾಖಲೆಗಳನ್ನು ಇಡ್ತಿದ್ದ. ಮಧ್ಯ ರಾಜಮನೆತನಗಳ ಕಾಲ, ಇದನ್ನು ಭೂಮಾಲೀಕರ ಕಾಲ ಅಂತ ಕರೆದಿದ್ರು. ಯಾಕಂದರೆ ಭೂಮಾಲೀಕರೇ ಸ್ಟ್ರಾಂಗ್ ಆದರು, ಬಲಿಷ್ಠರಾದರು. ಆದರೆ 1ನೇ ಅಮೆನ್ಹೊಟೆಪ್ ಎಂಬ ಫೆರೋ ಏನು ಮಾಡ್ತಾನೆ, ಭೂಮಾಲೀಕರನ್ನು ಹತ್ತಿಕ್ತಾನೆ, ಮತ್ತೆ ಫೆರೋಗಳ ಸಾಮ್ರಾಜ್ಯವನ್ನು ಕಟ್ತಾನೆ. ಕೊನೆಯದು ಹೊಸ ರಾಜಮನೆತನಗಳ ಕಾಲ. ಹೊಸ ರಾಜಮನೆತನಗಳ ಕಾಲದಲ್ಲಿ 1ನೇ ಥಟ್ಮೋಸಸ್ ಒಂದು ಬೃಹತ್ ಸಾಮ್ರಾಜ್ಯ ಕಟ್ತಾನೆ. ಸಾಮ್ರಾಜ್ಯಗಳ ಯುಗ ಅಂತ ಕೂಡ ಕರಿತೀವಿ. 1ನೇ ಥಟ್ಮೋಸಸ್ನ ಮಗಳು ಹತ್ಸೆಪ್ಸುಟ್ ಜಗತ್ತಿನ ಮೊಟ್ಟ ಮೊದಲ ರಾಣಿ ಅನಿಸ್ಕೊಳ್ತಾಳೆ. ಹೀಗೆ ಮಹಿಳೆಯರು ಕೂಡ ಆಡಳಿತದಲ್ಲಿದ್ದರು ಅಂತ ನೋಡ್ತೀವಿ. ಇವತ್ತು ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರಿದ್ದಾರೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಈಜಿಪ್ಟ್ನ ಪ್ರಥಮ ಪ್ರಜೆಯಾಗಿ ಹತ್ಸೆಪ್ಸುಟ್ ಇದ್ಲು. ಸಾಮಾಜಿಕ ಸ್ಥಿತಿಗೆ ಬಂದರೆ ಸಮಾಜದಲ್ಲಿ ವರ್ಗಗಳು, ಮೇಲ್ವರ್ಗ, ಮಧ್ಯಮ ವರ್ಗ, ಗುಲಾಮರ ವರ್ಗ. ಇವತ್ತು ನಾವು ಈ ವರ್ಗಗಳನ್ನು ನೋಡ್ತೀವಿ. ಗುಲಾಮರ ಮಾರಾಟ, ಗುಲಾಮಗಿರಿ ನಿಷೇಧ ಆಗಿದೆ. ಮೇಲ್ವರ್ಗದವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ಬಡವರಿದ್ದಾರೆ ಇವತ್ತು ಸಮಾಜದಲ್ಲಿ. ಅಂದು ಮೇಲ್ವರ್ಗದವರಿದ್ದರು. ರಾಜ, ರಾಜನ ಪರಿವಾರ, ಪುರೋಹಿತ, ಜಮೀನ್ದಾರ ಇವರೆಲ್ಲ ಶ್ರೀಮಂತರಾಗಿದ್ದರು. ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸಿಸ್ತಾ ಇದ್ರು, ಶೃಂಗರಿಸಿದ ಮಹಲುಗಳಲ್ಲಿ ವಾಸಿಸ್ತಾ ಇದ್ರು. ಮಧ್ಯಮ ವರ್ಗದವರಿದ್ದರು, ವೈದ್ಯರು, ಕುಶಲಕರ್ಮಿಗಳು, ಲಿಪಿಕರು, ವ್ಯಾಪಾರಿಗಳು, ರೈತರು ಇವರೆಲ್ಲ ಸಾಮಾನ್ಯ ಮಟ್ಟದ ಜೀವನ. ಇನ್ನು ಗುಲಾಮರು ಬಹಳ ಶೋಷಣಾತ್ಮಕ ಜೀವನ, ಕಠಿಣವಾದ ಜೀವನ. ಅವರ ಶೋಷಣೆ ಈಜಿಪ್ಟ್ ನಾಗರಿಕತೆಯ ಒಂದು ಕಪ್ಪು ಚುಕ್ಕೆ ಕೂಡ ಹೌದು. ಮಹಿಳೆಯರ ಸ್ಥಿತಿ ಹೇಗಿತ್ತು ಸಮಾಜದಲ್ಲಿ? ತುಂಬ ಚೆನ್ನಾಗಿತ್ತು. ಹೇಗೆ ಹೇಳ್ತೀರಾ? ಜಗತ್ತಿನ ಮೊದಲ ರಾಣಿಯನ್ನು ಕೊಟ್ಟಂತಹ ನಾಗರಿಕತೆ, ಜಗತ್ತಿಗೆ ಪ್ರಪ್ರಥಮ ರಾಣಿ ಹತ್ಸೆಪ್ಸುಟ್ಳ ರೂಪದಲ್ಲಿ ಕೊಟ್ಟ ನಾಗರಿಕತೆ ಈಜಿಪ್ಟ್ ನಾಗರಿಕತೆ. ಇದಕ್ಕಿಂತ ದೊಡ್ಡ ಸ್ಥಾನಮಾನ ಏನು ಬೇಕು? ಹಾಗೆ ಮಹಿಳೆಯರಿಗೆ ಚೆನ್ನಾಗಿ ಸ್ಥಾನಮಾನ, ತುಂಬ ಉತ್ತಮವಾದ ಸ್ಥಾನಮಾನ ಇತ್ತು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲಿತ್ತು. ಆದರೆ ಒಂದು ವಿಶೇಷ, ಸ್ವಕುಟುಂಬ ವಿವಾಹ ಅಂತ. ಸಾಮಾನ್ಯವಾಗಿ ಫೆರೋ ಆದವನು ತನ್ನ ಅಕ್ಕ, ತಂಗಿ, ತನ್ನ ಮಕ್ಕಳನ್ನೇ ಮದುವೆಯಾಗುವ ಪರಂಪರೆ, ಸ್ವಕುಟುಂಬ ವಿವಾಹ. ಬಹಳ ವಿಚಿತ್ರ ಅನ್ಸುತ್ತೆ, ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಮದುವೆ ಇತ್ತು. ಯಾಕಿಂತ ಮದುವೆ ಇತ್ತು? ಅಧಿಕಾರ ತಮ್ಮಲ್ಲಿ ಉಳಿಬೇಕು, ಆಸ್ತಿ ತಮ್ಮಲ್ಲಿ ಉಳಿಬೇಕು ಅನ್ನುವ ಪರಿಕಲ್ಪನೆ. ಬಹುಶಃ ರಕ್ತ ಪಾವಿತ್ರತೆಯನ್ನು ಕಾಪಾಡೋ ಉದ್ದೇಶ ಇತ್ತು. ಏನು ರಾಯಲ್ ಬ್ಲಡ್ ಇದೆ ಅದು ಬೇರೆ ಕಡೆ ಹೋಗಬಾರ್ದು ಅನ್ನುವ ಮನಸ್ಥಿತಿ ಕೂಡ ಇದ್ದಿರಬಹುದು. ಹೀಗೆ ಸಾಮಾಜಿಕ ಸ್ಥಿತಿಯನ್ನು ನೋಡಿ ನಾವು ಆರ್ಥಿಕ ಸ್ಥಿತಿಯ ಕಡೆಗೆ ಬರ್ತೀವಿ. ಏನು ಉದ್ಯೋಗ ಮಾಡ್ತಿದ್ರು? ಕೃಷಿ ಪ್ರಪ್ರಥಮ ಉದ್ಯೋಗ. ನಾಗರಿಕತೆಯ ಆರಂಭಕ್ಕೆ ಕಾರಣವಾಗಿದ್ದೇ ಕೃಷಿ. ಕೃಷಿಯನ್ನು ಮಾಡ್ತಿದ್ರು. ಬಾಹುಬಲದಿಂದ ಉಳುಮೆ ಮಾಡ್ತಿದ್ರು. ಕಷ್ಟ ಅಲ್ವಾ? ನೇಗಿಲನ್ನು ಶೋಧ ಮಾಡಿದ್ರು. ಅಲ್ಲಿಗೆ ನೇಗಿಲಿನಿಂದ ಉಳುಮೆ ಮಾಡುವ ಸಂಸ್ಕೃತಿಯನ್ನು ಈಜಿಪ್ಟ್ ನಾಗರಿಕತೆ ಜನ ಹುಟ್ಟುಹಾಕಿದರು. ಏನು ಬೆಳೀತಾ ಇದ್ರು? ಗೋಧಿ, ಬಾರ್ಲಿ, ಬೆಳ್ಳುಳ್ಳಿ, ಹತ್ತಿ, ಬಟಾಣಿ, ತರಕಾರಿ ಇವೆಲ್ಲ ಬೆಳೀತಾ ಇದ್ರು. ಬೇರೆ ಬೇರೆ ವೃತ್ತಿ ಇತ್ತು, ಕೃಷಿ ಒಂದೇ ಅಲ್ಲ. ಬಡಿಗರಿದ್ರು, ಕುಂಬಾರರಿದ್ರು, ಕಮ್ಮಾರರಿದ್ರು, ನೇಕಾರರಿದ್ರು. ಹೀಗೆ ಬೇರೆ ಬೇರೆ ವೃತ್ತಿ ಮಾಡ್ತಿದ್ರು. ಲೋಹದ ಉಪಯೋಗ ಗೊತ್ತಿತ್ತು. ತಾಮ್ರವನ್ನು ಮೊಟ್ಟ ಮೊದಲು ಉಪಯೋಗಿಸ್ತಾರೆ ಈಜಿಪ್ಟ್ ನಾಗರಿಕತೆಯ ಜನ. ವ್ಯಾಪಾರ ಗೊತ್ತಿತ್ತು. ಆಂತರಿಕ ವ್ಯಾಪಾರ ಇತ್ತು, ವಿದೇಶಿ ವ್ಯಾಪಾರ ಇತ್ತು. ಸಿರಿಯಾ, ಲೆಬನಾನ್, ಮೆಸಪೊಟೇಮಿಯಾ ಹೀಗೆ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಮಾಡ್ತಿದ್ರು. ತೆರಿಗೆಗಳನ್ನು ಸಂಗ್ರಹಿಸ್ತಾ ಇದ್ರು. ಬಹಳ ಅಚ್ಚರಿಯ ವಿಷಯ, ತೆರಿಗೆಯಿಂದ ಆರ್ಥಿಕ ಸ್ಥಿತಿಯನ್ನು ಭದ್ರಪಡಿಸ್ಕೊಂಡಿದ್ರು. ಕೃಷಿ ತೆರಿಗೆ ಇತ್ತು, ವ್ಯಾಪಾರ ತೆರಿಗೆ ಇತ್ತು, ವೃತ್ತಿ ತೆರಿಗೆ ಇತ್ತು. ಎಷ್ಟಿತ್ತು ತೆರಿಗೆ? 10ರಿಂದ 20%, ಶೇಕಡ 10ರಿಂದ 20% ತೆರಿಗೆ. ತೆರಿಗೆಯನ್ನು ಹೆಂಗೆ ಕೊಡಬೇಕಿತ್ತು? ಹಣದ ರೂಪದಲ್ಲಿ ಅಥವಾ ವಸ್ತುವಿನ ರೂಪದಲ್ಲಿ ತೆರಿಗೆ ಕೊಡ್ಬೋದಿತ್ತು. ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳ ಕಡೆಗೆ ಬಂದರೆ, ಮೊದಲನೇದು ಧಾರ್ಮಿಕ ಸ್ಥಿತಿ ಹೇಗಿತ್ತು? ಅವರಿಗೇನಾದ್ರೂ ಒಂದು ಧರ್ಮ ಇತ್ತಾ? ದೇವರಿದ್ರ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ ಎಸ್, ಅವರಿಗೊಂದು ಧರ್ಮ ಇತ್ತು. ದೇವರಿದ್ರು, ಪ್ರಕೃತಿಯನ್ನು ಪೂಜಿಸ್ತಾ ಇದ್ರು. ಯಾವತ್ತೂ ಅಷ್ಟೇ ಮನುಷ್ಯ ನಮಗಿಂತ ಯಾರು ಹೆಚ್ಚು ಶಕ್ತಿಶಾಲಿಯೋ ಅವರಿಗೆ ಕೈ ಮುಗಿತಾನೆ. ಅನೇಕ ಪಕ್ಷಿಗಳು ತನಗಿಂತ ಶಕ್ತಿಶಾಲಿ ಅನ್ನಿಸ್ದು ಪೂಜೆ ಮಾಡ್ದ. ಪ್ರಾಣಿಗಳು ಶಕ್ತಿಶಾಲಿ ಅನ್ನಿಸ್ದು ಪೂಜೆ ಮಾಡ್ದ. ಯಾರೆಲ್ಲ ದೇವರಿದ್ದರು? ಅಮುನ್ ರಾ ಅನ್ನೋ ದೇವರಿದ್ದ. ದೇವರ ದೇವ ಅವನು, ಸೃಷ್ಟಿಕರ್ತ.
ದೇವರ ದೇವನಾಗಿ ಅಮುನ್ ರಾ ಇದ್ರೆ ಕಣ್ಣಿಗೆ ಕಾಣುವ ಭಗವಂತ ಸೂರ್ಯ. ಅವನನ್ನ ರಾ ಅಥವಾ ರೇ ಅನ್ನೋದಾಗಿ ಪೂಜಿಸ್ತಾ ಇದ್ರು. ಜೊತೆಯಲ್ಲಿ ಮೃತ್ಯು ದೇವತೆ ಓಸಿರಿಸ್ ಎಂಬ ಮೃತ್ಯು ದೇವತೆ, ಅವನ ಮಡದಿ ಮತ್ತು ಮಾತೃದೇವತೆ ಇಸಿಸ್, ಮತ್ತೆ ಹೊರೆಸ್, ಹ್ಯಾಥರ್ ಈ ಮೊದಲಾದ ದೇವರಿದ್ರು. ಇವತ್ತು ಭಾರತದಲ್ಲಿ ಕೂಡ ಇಂತಹ ಅನೇಕ ದೇವರುಗಳನ್ನು ನೋಡ್ತೀವಿ. ಹಿಂದೂ ಧರ್ಮದಲ್ಲಿ ಸೃಷ್ಟಿಕರ್ತನಾಗಿ ಬ್ರಹ್ಮ, ಮೃತ್ಯು ದೇವತೆಯಾಗಿ ಯಮ, ಜೊತೆಯಲ್ಲಿ ಈ ಜಟಗ, ಮಾಸ್ತಿ ಎಂಬ ದೇವರುಗಳು. ಇಂತಹ ಅನೇಕ ದೇವರುಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಅಂದರೆ ಇವರು ಆತ್ಮಗಳ ಪುನರ್ಜನ್ಮದಲ್ಲಿ ನಂಬಿಕೆ ಹೊಂದಿದರು. ಆತ್ಮ ಮತ್ತೆ ಜನ್ಮವನ್ನು ಎತ್ತುತ್ತೆ ಅಂತ. ಹಾಗಾಗಿ ಅವರು ಶವಗಳನ್ನು ರಕ್ಷಣೆ ಮಾಡ್ತಿದ್ರು. ಬಹುಶಃ ಇವರ ವಿಜ್ಞಾನ ಅದೆಷ್ಟು ಮುಂದುವರೆದಿತ್ತು ಅಂದರೆ ಆ ಮಮ್ಮಿಗಳನ್ನು ಸಂರಕ್ಷಿಸಿಡುವ ವಿಧಾನ ನಿಜಕ್ಕೂ ಅದ್ಭುತ, ಆಶ್ಚರ್ಯಕರ. ಇವತ್ತಿಗೂ ಆ ಶವಗಳನ್ನು ನೋಡಿದಾಗ ಅವರ ತಂತ್ರಜ್ಞಾನ ಮೂಗಿನ ಮೇಲೆ ಬೆರಳು ಹಾಗೆ ಮಾಡುತ್ತೆ. ಮಮ್ಮಿಗಳ ರೂಪದಲ್ಲಿ ಸಂಗ್ರಹಿಸಿಡ್ತಾ ಇದ್ರು. ಯಾಕೆಂದರೆ ಆತ್ಮದ ಮರು ಜನ್ಮದಲ್ಲಿ ಅವರಿಗೆ ನಂಬಿಕೆ ಇತ್ತು. 4ನೇ ಅಮೆನ್ಹೊಟೆಪ್ ಎಂಬ ಫೆರೋ ಏಕದೇವತಾರಾಧನೆ ತರುವ ಪ್ರಯತ್ನ ಮಾಡ್ತಾನೆ. ಒಂದು ಸಮಾಜ ಸುಧಾರಣೆಯನ್ನು ನೋಡ್ತೀವಿ 4ನೇ ಅಮೆನ್ಹೊಟೆಪ್ನಿಂದ. ರಾ ಅಥವಾ ರೇ ಎಂಬ ಏಕದೇವರ ಆರಾಧನೆ ತರಬೇಕು ಅಂತ ನೋಡ್ತಾನೆ. ಆದರೆ ಮುಂದಿನ ಅರಸರು ಅದನ್ನು ಮುಂದುವರಿಸಿಕೊಂಡು ಹೋಗಲ್ಲ. ಇದು ಧರ್ಮಕ್ಕೆ ಈಜಿಪ್ಟಿಯನ್ನರು ಕೊಟ್ಟ ಕೊಡುಗೆ. ಬೇರೆ ಬೇರೆ ದೇವರುಗಳು, ನಿಸರ್ಗದ ಪೂಜೆ, ಆತ್ಮದ ಮರು ಆಗಮನ, ಹೀಗೆ. ಸಾಹಿತ್ಯ, ಶಿಕ್ಷಣ, ಕಲಿಕೆ ಇವುಗಳ ಕಡೆಗೆ ಬಂದರೆ ಇವರೊಂದು ಲಿಪಿಯನ್ನು ಅಭಿವೃದ್ಧಿಪಡಿಸಿದರು. ಅದಕ್ಕೆ ಚಿತ್ರಲಿಪಿ ಅಂತ ಕರಿತೀವಿ. ಪ್ಯಾಪಿರಸ್ ತೊಗಟೆಯ ಮೇಲೆ ಇವರು ಬರಿತಾ ಇದ್ರು. ಆ ಲಿಪಿಯನ್ನು ಹೈರೋಗ್ಲಿಪ್ ಅಂತ ಕರಿತಾ ಇದ್ರು. ಈಜಿಪ್ಟಿಯನ್ನರ ಲಿಪಿ ಯಾವುದು ಅಂತ ಕೇಳಿದ್ರೆ ಅದು ಹೈರೋಗ್ಲಿಪ್. ಗ್ಲಿಪ್ ಎಂದರೆ ಚಿಹ್ನೆ ಅಂತ ಅರ್ಥ. ಈ ಲಿಪಿಯಲ್ಲಿ ಅನೇಕ ಪುಸ್ತಕಗಳು ಕೂಡ ಸಿಕ್ಕಿದ್ದಾವೆ. ದಿ ಬುಕ್ ಆಫ್ ದಿ ಡೆಡ್, ಸತ್ತವರ ಪುಸ್ತಕ. ಸಾಮಾನ್ಯವಾಗಿ ಶವಪೆಟ್ಟಿಗೆಯಲ್ಲಿ ಮಮ್ಮಿಯ ಜೊತೆಗೆ ಈ ಪುಸ್ತಕ ಇಡ್ತಿದ್ರು. ಈ ಪುಸ್ತಕವನ್ನು ಓದ್ತಾ 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 ಆ ಆತ್ಮ ಸ್ವರ್ಗಕ್ಕೆ ಸಂಚರಿಸಲಿ, ಆರಾಮಾಗಿ ಸಂಚರಿಸಲಿ ಅನ್ನೋ ನಂಬಿಕೆ ಇತ್ತು. ಜೊತೆಯಲ್ಲಿ ಕಾಪಿನ್ ಟೆಕ್ಸ್ಟ್, ದಿ ಸ್ಟೋರಿ ಆಫ್ ದಿ ಶಿಪ್ರೆಕ್ಡ್ ಸೇಲರ್, ದಿ ಟೇಲ್ಸ್ ಆಫ್ ದಿ ಅನುಪು ಆ್ಯಂಡ್ ಬಿಟು, ಇವೆಲ್ಲ ಆ ಕಾಲದ ಪ್ರಮುಖ ಕೃತಿಗಳು ನಮಗೆ ಸಿಕ್ಕಿವೆ. ಇನ್ನು ಶಿಕ್ಷಣ ಮತ್ತು ಅವರ ಕಲಿಕೆ ಹೇಗಿತ್ತು, ಏನು ಕಲಿಸ್ತಾ ಇದ್ರು? ಮಗುವಿಗೆ 5 ವರ್ಷ ಇದ್ದಾಗ ಶಿಕ್ಷಣ ಆರಂಭ ಆಗ್ತಿತ್ತು. ಇವತ್ತು ನೋಡಿ ನಮ್ಮ ದೇಶದಲ್ಲಿ 6ನೇ ಕ್ಲಾಸಿಗೆ 6ನೇ ವಯಸ್ಸಿಗೆ 1ನೇ ಕ್ಲಾಸ್ ಶುರುವಾಗುತ್ತೆ. LKG 4 ವರ್ಷಕ್ಕೆ ಶುರುವಾಗುತ್ತೆ. ಹಾಗೆಯೇ ಅಂದಿನ ಕಲಿಕೆ 5 ವರ್ಷಕ್ಕೆ ಶುರುವಾಗ್ತಿತ್ತು. 12 ವರ್ಷ ನಿರಂತರವಾಗಿ ಶಿಕ್ಷಣ. ಎಲ್ಲಿ ಕೊಡ್ತಿದ್ರು ಶಿಕ್ಷಣವನ್ನು? ದೇವಾಲಯಗಳಲ್ಲಿ ಕೊಡ್ತಿದ್ರು. ಹೈಯರ್ ಎಜುಕೇಷನ್ ಕೂಡ ಇತ್ತು, ಅಧಿಕಾರಿಗಳು ಕೊಡ್ತಿದ್ರು. ಸರ್ಕಾರದ ಹಿಡಿತದಲ್ಲಿ ಉನ್ನತ ಶಿಕ್ಷಣ ಇತ್ತು ಅಂತ ನೋಡ್ತೀವಿ. ಏನು ಕಲಿಸ್ತಾ ಇದ್ರು? ರೇಖಾಗಣಿತ ಕಲಿಸ್ತಾ ಇದ್ರು. ಅವರ ಪಿರಾಮಿಡ್ಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಅವರ ಗಣಿತದ ಜ್ಞಾನ ಎಷ್ಟು ಚೆನ್ನಾಗಿತ್ತು, ಎಷ್ಟು ವಿಸ್ತೃತವಾಗಿತ್ತು ಅಂತ. ಪಂಚಾಂಗವನ್ನು ರೂಢಿಸ್ಕೊಂಡಿದ್ರು. ಖಗೋಳಶಾಸ್ತ್ರ, ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಕಲಿಸ್ತಾ ಇದ್ರು. ತ್ರಿಕೋನ, ಚೌಕ, ಆಯತ, ವೃತ್ತ ಇವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋದನ್ನು ಅವರು ಚೆನ್ನಾಗಿ ಕಲ್ತ್ಕೊಂಡಿದ್ರು. ಅಂಕಗಣಿತ, ವ್ಯವಕಲನ, ಸಂಕಲನ, ಭಾಗಾಕಾರ ಗೊತ್ತಿತ್ತು. ಆದರೆ ಒಂದು ವಿಷಯ, ಗುಣಾಕಾರ ಗೊತ್ತಿರಲಿಲ್ಲ ಈಜಿಪ್ಟ್ ನಾಗರಿಕತೆ ಜನರಿಗೆ. ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು, ಈಜಿಪ್ಟ್ ನಾಗರಿಕತೆ ಜನರಿಗೆ ಈ ಕೆಳಗಿನ ಯಾವ ಅಂಶ ಗೊತ್ತಿರಲಿಲ್ಲ? ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಅಂತಂದರೆ ಗುಣಾಕಾರ ಗೊತ್ತಿರಲಿಲ್ಲ. ಗಡಿಯಾರ ಶೋಧ ಮಾಡಿದರು, ನೆರಳಿನ ಗಡಿಯಾರ. ಇವತ್ತಿಗೂ ನಮ್ಮ ದೇಶದಲ್ಲಿ ಆ ನೆರಳನ್ನು ಆಧರಿಸಿ ಸಮಯವನ್ನು ಲೆಕ್ಕ ಹಾಕ್ತಾರೆ. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ನೆರಳು ಸರಿಯಾಗಿ ನಮ್ಮ ಕಾಲಡಿಗೆ ಇದ್ದರೆ ಆಗ ಮಧ್ಯಾಹ್ನ 12 ಗಂಟೆ ಅಂತ. ಬಹುಶಃ ಆ ನೆರಳಿನ ಉದ್ದವನ್ನಾಧರಿಸಿ ಒಂದು ಸ್ಕೇಲನ್ನು ರೆಡಿ ಮಾಡ್ತಾರೆ. ಅದನ್ನು ನೆರಳಿನ ಗಡಿಯಾರ ಅಂತ ಕರಿತೀವಿ. ಇವತ್ತು ಕೂಡ ನೆರಳಿನ ಗಡಿಯಾರ ಸಂರಕ್ಷಿಸಲ್ಪಟ್ಟಿದೆ. ಸೂರ್ಯನ ಚಲನೆಯನ್ನಾಧರಿಸಿ ಪಂಚಾಂಗವನ್ನು ಸಿದ್ಧ ಮಾಡಿದರು. ಬಹಳ ಅದ್ಭುತವಾದ ಪಂಚಾಂಗ. ವರ್ಷಕ್ಕೆ 365 ದಿನ, 12 ತಿಂಗಳು, ಪ್ರತಿ ತಿಂಗಳಿಗೆ 30 ದಿನ. ಆಶ್ಚರ್ಯಕರ. ಇವತ್ತೇನು ನಾವು ಪಂಚಾಂಗ ನೋಡ್ತೀವಿ, ಆ ಪಂಚಾಂಗಕ್ಕೆ ಆಲ್ಮೋಸ್ಟ್ ಆಲ್ ಅಕ್ಯುರೇಟ್
365 ದಿನ, 12 ತಿಂಗಳು, ಪ್ರತಿ ತಿಂಗಳಿಗೆ 30 ದಿನ, 4 ತಿಂಗಳ 3 ಕಾಲ. ನೈಲ್ ನದಿಯ ಪ್ರವಾಹದ ಏರಿಕೆ ಇಳಿಕೆ ಕಾಲ, ಭೂಮಿಯನ್ನು ಉಳುಮೆ ಮಾಡಿ ಬಿತ್ತನೆ ಮಾಡೋ ಕಾಲ, ಸುಗ್ಗಿಯ ಕಾಲ. ಈ ಕಾಲಗಳನ್ನೇ ನಾವು ಸ್ವಲ್ಪ ಆಚೆ ಈಚೆ ಮಾಡಿ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ನೋಡ್ತೀವಿ. ಆ ಕಾಲದ ಪರಿಕಲ್ಪನೆ ಈಜಿಪ್ಟ್ ನಾಗರಿಕತೆಯ ದೊಡ್ಡ ಕೊಡುಗೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದರೆ ಅದು ಅವರ ಸಂಸ್ಕೃತಿಯ ಪ್ರತೀಕವಾಗಿತ್ತು. ಪಿರಾಮಿಡ್ಗಳು, ಸ್ಫಿಂಕ್ಸ್ಗಳು, ದೇವಾಲಯಗಳು. ಪಿರಾಮಿಡ್ಗಳು ಅವರ ಅದ್ಭುತವಾದ ರಚನೆ. ಅವರಿಗೆ ಆತ್ಮದ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು. ಮತ್ತೆ ಆತ್ಮ ಜನಿಸತ್ತೆ. ಅದಕ್ಕಾಗಿ ಶವಗಳನ್ನು ರಕ್ಷಣೆ ಮಾಡ್ತಾ ಇದ್ರು ಮಮ್ಮಿಗಳ ರೂಪದಲ್ಲಿ. ಆ ಮಮ್ಮಿಗಳ ಸುತ್ತಲೂ ಒಂದು ತ್ರಿಕೋನಾಕೃತಿಯ ಕಟ್ಟಡವನ್ನು ಕಟ್ತಾ ಇದ್ರು. ಅದೇ ಪಿರಾಮಿಡ್ ಅನಿಸ್ಕೊಳ್ಳುತ್ತೆ. ಗೀಜಾ ಪಿರಾಮಿಡ್ಡು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದು. ಅದು ಕೂಪು ಎಂಬಂತಹ ಒಬ್ಬ ಪೆರೋವಿನ ಸಮಾಧಿ. ಅವನ ಮಗ, ಮೊಮ್ಮಗ ಸೇರಿ 20 ವರ್ಷಗಳ ಕಾಲ ಶ್ರಮ ವಹಿಸಿ ಕಟ್ಟಿಸ್ತಾರೆ. 10,000 ಕಾರ್ಮಿಕರು ದುಡಿತಾರೆ. 13 ಎಕರೆ ಜಾಗದಲ್ಲಿದೆ. ಸುಮಾರು 23 ಲಕ್ಷ ಬಂಡೆ ಇದೆ. ಒಂದೊಂದು ಬಂಡೆ 2.5 ಟನ್ ತೂಗುತ್ತೆ. 746 ಗುಣಿಲೆ 746 ಗುಣಿಲೆ 481 ಅಡಿ ವಿಸ್ತೀರ್ಣವನ್ನು ಹೊಂದಿರುವ ಬೃಹದಾಕಾರದ ಪಿರಾಮಿಡ್ ಜಗತ್ತಿನ ಅದ್ಭುತ. ಇಂತಹ ಪಿರಾಮಿಡ್ ಕಟ್ಟಿದವರು ಈಜಿಪ್ಟ್ನ ಜನ. ಅವರ ಅದ್ಭುತ ವಾಸ್ತುಶಿಲ್ಪ ಕೌಶಲ್ಯ, ಅವರ ಗಣಿತದ ಜ್ಞಾನ ಮತ್ತು ಅವರ ತಾಳ್ಮೆ. ಅಷ್ಟೊಂದು ದೊಡ್ಡ ಪಿರಾಮಿಡ್, 2.5 ಟನ್ ತೂಕದ ಕಲ್ಬಂಡೆ, 23 ಲಕ್ಷ ಕಲ್ಬಂಡೆ ಹಾಕಿ ಕಟ್ಟಿದ್ದಾರೆ. ಇಂದಿಗೂ ಉಳ್ಕೊಂಡಿದೆ. 90ಕ್ಕೂ ಹೆಚ್ಚು ಪಿರಾಮಿಡ್ ಉಳ್ಕೊಂಡಿದೆ. ಅವರ ಸಮರ್ಥ ಆಡಳಿತಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸ್ಫಿಂಕ್ಸ್ಗಳು ಬಹಳ ಆಶ್ಚರ್ಯ ಪಡುತ್ತೆ. ಮಾನವನ ಮುಖ, ಆದರೆ ಶರೀರ ಸಿಂಹದ ಶರೀರ. ಸ್ಫಿಂಕ್ಸ್ ಅಂತ ಕರಿತೀವಿ. ಕಾಪ್ರೆ ಎಂಬ ಸಾಮ್ರಾಟ ಈ ಸ್ಫಿಂಕ್ಸ್ ಅನ್ನ, ಅದ್ಭುತ ದೊಡ್ಡ ಸ್ಫಿಂಕ್ಸ್ ಅನ್ನ ಕಟ್ಟಿಸ್ತಾನೆ. 240 ಅಡಿ ಉದ್ದ ಇದೆ, 66 ಅಡಿ ಎತ್ತರ ಇದೆ. ಏಕಶಿಲೆಯಲ್ಲಿ ಕೆತ್ತಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಬಂದರೆ ಆಶ್ಚರ್ಯ ಅನಿಸುತ್ತೆ. ನಾವಿಲ್ಲಿ ಈ ಸ್ಫಿಂಕ್ಸ್ ಮತ್ತೆ ಗಿಜಾ ಪಿರಾಮಿಡ್ ಅನ್ನು ನೋಡ್ತಿದ್ದೀವಿ. ನೋಡಿ, ಇದು ಸ್ಫಿಂಕ್ಸ್. ಮುಖ ನೋಡಿ ಅಪ್ಪಟ ಮನುಷ್ಯ, ಆದರೆ ಶರೀರ ನೋಡಿ ಸಿಂಹದ ಶರೀರ. ಪಕ್ಕದಲ್ಲಿ ನಾವು ಗಿಜಾ ಪಿರಾಮಿಡ್ ಅನ್ನು ನೋಡ್ತಿದ್ದೀವಿ, ಜಗತ್ತಿನ ಅತ್ಯಂತ ದೊಡ್ಡ ಪಿರಾಮಿಡ್. ಇಲ್ಲಿ ನಾವು ಆ ಗಿಜಾ ಪಿರಾಮಿಡ್ನ ಸಮುಚ್ಚಯವನ್ನು ನೋಡ್ತಿದ್ದೀವಿ. ಲಕ್ಸೂರ್ ಎಂಬಲ್ಲಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಕೋನಗಳಿರುವ ಕಂಬ, ಜೊತೆಯಲ್ಲಿ 365 ಸ್ಫಿಂಕ್ಸ್ಗಳ ಸಾಲುಗಳು. ಉತ್ಸವದ ಸಂದರ್ಭದಲ್ಲಿ ದೇವರ ಮೆರವಣಿಗೆ. ಇವತ್ತು ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಅನೇಕ ಜಾತ್ರೆಗಳಾಗತ್ತೆ. ಆ ಜಾತ್ರೆಗಳ ಸಂದರ್ಭದಲ್ಲಿ ದೇವರ ಉತ್ಸವ ನಡೆಯುತ್ತೆ. ಇದನ್ನು ನಾವು ಅತ್ಯಂತ ಪ್ರಾಚೀನ ಕಾಲದಲ್ಲೇ ಈಜಿಪ್ಟ್ನಲ್ಲಿ ನೋಡ್ತಿದ್ದೀವಿ. ಇವು ಅವರ ಕೊಡುಗೆಗಳು: ಧರ್ಮ, ಸಾಹಿತ್ಯ, ಶಿಕ್ಷಣ, ಕಲಿಕೆ, ಕಲೆ, ವಾಸ್ತುಶಿಲ್ಪ. ಕೊನೆಯದಾಗಿ ಇಂತಹ ಅದ್ಭುತ ನಾಗರಿಕತೆ ಯಾಕೆ ನಾಶ ಆಯಿತು? ಎಲ್ಲ ಮಾನವನ ಅತ್ಯಂತ ಶ್ರೇಷ್ಠ ಸಾಧನೆಗೂ ಒಂದು ಕೊನೆ ಇದೆ. ಬಹುಶಃ ಎಲ್ಲೋ ಮೈ ಮರೆತ, ಆಲಸ್ಯ ಮೈಗೂಡಿಸ್ಕೊಂಡು ಏನೋ ಈಜಿಪ್ಟ್ ನಾಗರಿಕತೆ ಕೊನೆಗೊಂಡಿತು. ಆಡಳಿತ ಅಸಮರ್ಪಕವಾಯ್ತಾ ಹೋಯ್ತು. ಹೋಗ್ತಾ 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 ಆಡಳಿತ ಸಮರ್ಪಕವಾಗಿರಲಿಲ್ಲ. ಗುಲಾಮರನ್ನ ಯದ್ವಾ ತದ್ವಾ ಶೋಷಣೆ ಮಾಡಿದ್ರು. ರಾಜರು ಆಂತರಿಕವಾಗಿ ಕಚ್ಚಾಟವನ್ನು ನಡೆಸಿದರು. ಅಲ್ಲಿಗೆ ಈಜಿಪ್ಟ್ ನಾಗರಿಕತೆ ನಮಗೊಂದು ಸಂದೇಶ ಕೊಡುತ್ತೆ. ನಾವು ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ಕೊನೆಗೆ ಅಂತ್ಯವಾದ್ವಿ. ಯಾಕಂದರೆ ಒಳ್ಳೆ ಆಡಳಿತ ಕೊಡಲಿಲ್ಲ, ಗುಲಾಮರನ್ನ ಶೋಷಣೆ ಮಾಡಿದ್ವಿ, ನಮ್ಮಲ್ಲೇ ಕಚ್ಚಾಡಿದ್ವಿ. ಆಧುನಿಕ ಸಮಾಜಕ್ಕೆ ಈಜಿಪ್ಟ್ ನಾಗರಿಕತೆ ಕೊಡೋ ಸಂದೇಶ: ಆಡಳಿತ ಚೆನ್ನಾಗಿಟ್ಕೊಳ್ಳಿ, ಸಾಧನೆಯ ಗುಂಗಿನಲ್ಲಿ ಮೈ ಬರಿಬೇಡಿ, ಯಾರನ್ನೂ ಶೋಷಣೆ ಮಾಡಬೇಡಿ, ಪರಸ್ಪರ ಕಚ್ಚಾಡಬೇಡಿ. ಈ ಸಂದೇಶವನ್ನು ಈಜಿಪ್ಟ್ ನಾಗರಿಕತೆ ಕೊಡುತ್ತೆ. ಅದನ್ನು ನಾವು ಕಲ್ತ್ಕೋಬೇಕಾಗಿದೆ, ಇತಿಹಾಸದಿಂದ ಪಾಠ ಕಲಿಯಬೇಕಾಗಿದೆ. ಈ ಪಾಠದ ಪ್ರಶ್ನೋತ್ತರಗಳಿಗೆ ಬರೋಣ. ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ. ಯಾವ ನದಿಯ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳೆದು ಬಂತು? ನೈಲ್ ನದಿ. ಈಜಿಪ್ಟಿಯನ್ನರ ಲಿಪಿಯನ್ನು ಏನಂತ ಕರಿತೀವಿ? ಹೈರೋಗ್ಲಿಫ್. ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಯಾರು? ಹತ್ಸೆಪ್ಸುಟ್. ಈಜಿಪ್ಟಿಯನ್ನರು ರಾಜರ ಮೃತದೇಹವನ್ನು ಏಕೆ ಸಂರಕ್ಷಿಸಿಡ್ತಾ ಇದ್ದರು? ಅವರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು. ಬೃಹತ್ ಪಿರಾಮಿಡ್ ಯಾವುದು? ಗಿಜಾ ಪಿರಾಮಿಡ್. 2 ವಾಕ್ಯಗಳಲ್ಲಿ ಉತ್ತರಿಸಿ. ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಅಂತ ಯಾಕೆ ಕರೀತಾರೆ? ಉತ್ತರಾಭಿಮುಖವಾಗಿ ಈಜಿಪ್ಟ್ನಲ್ಲಿ ನೈಲ್ ನದಿ ಹರಿಯುತ್ತೆ, ವರ್ಷವಿಡೀ ತುಂಬ ಹರಿಯುತ್ತೆ. ಫಲವತ್ತಾದ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡಿದೆ, ಮಾನವನಿಗೆ ಆಹಾರ ಒದಗಿಸಿದೆ, ಪ್ರಾಣಿಗಳಿಗೆ ಮೇವನ್ನು ಒದಗಿಸಿದೆ. ಒಂದು ವೇಳೆ ನೈಲ್ ನದಿ ಇರಲಿಲ್ಲ ಅಂದರೆ ಈಜಿಪ್ಟು ಮರುಭೂಮಿ ಆಗೋಗ್ತಿತ್ತು. ಹಾಗಾಗಿ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಅಂತ ಕರಿತೀವಿ. ಈಜಿಪ್ಟಿನ ದೇವರುಗಳು ಯಾವುದಾದ್ರು 2 ದೇವರುಗಳು: ಅಮುನ್ ರಾ, ಓಸಿರಿಸ್, ಇಸಿಸ್, ಹೊರೆಸ್, ಹ್ಯಾಥರ್. ಯಾವುದಾದ್ರು 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜಕೀಯ ಸ್ಥಿತಿ: ಫೆರೋ, ಮೀನಸ್, ಅವನ ರಾಜಧಾನಿ ಮೆಂಫಿಸ್.
ಹಳೆ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಹೊಸ ರಾಜಮನೆತನಗಳ ಕಾಲ, ಹತ್ಸೆಪ್ಸುಟ್ ಜಗತ್ತಿನ ಮೊದಲ ರಾಣಿ, ಇವೆಲ್ಲ ವಿಚಾರಗಳು. ಶಿಕ್ಷಣ ಮತ್ತು ಸಾಹಿತ್ಯ, 5 ವರ್ಷಕ್ಕೆ ಶಿಕ್ಷಣ ಆರಂಭ, 12 ವರ್ಷಗಳ ಕಾಲ ಶಿಕ್ಷಣ. ರೇಖಾಗಣಿತ, ಅಂಕಗಣಿತ ಇವೆಲ್ಲ ಕಲಿಸ್ತಾ ಇದ್ರು. ಖಗೋಳ, ಪಂಚಾಂಗ, ಗುಣಾಕಾರ ಒಂದು ಗೊತ್ತಿರಲಿಲ್ಲ, ಭಾಗಾಕಾರ ಗೊತ್ತಿತ್ತು, ಬೇರೆ ಬೇರೆ ಆಯತ, ತ್ರಿಕೋನ, ವೃತ್ತಗಳ ವಿಸ್ತೀರ್ಣ ಕಂಡುಹಿಡಿತಿದ್ರು. ಅವರ ಪಂಚಾಂಗ ಅದ್ಭುತವಾದ ವಿಷಯ. ಸಾಹಿತ್ಯ, ಹೈರೋಗ್ಲಿಫ್ ಲಿಪಿ, ದಿ ಬುಕ್ ಆಫ್ ದ ಡೆಡ್, ಕಾಪಿಂಗ್ ಟೆಕ್ಸ್ಟು, ದಿ ಸ್ಟೋರೀಸ್ ಆಫ್ ದಿ ಶಿಪ್ ರೇಕ್ಡ್ ಸೇಲರ್, ದಿ ಟೇಲ್ಸ್ ಆಫ್ ಅನುಪು ಆ್ಯಂಡ್ ಬಿಟು ಇವೆಲ್ಲವನ್ನು ಬರೀಬೇಕು. ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಪಿರಾಮಿಡ್, ಸ್ಪಿಂಕ್ಸ್, ದೇವಾಲಯ. ಕೊನೆಯಲ್ಲಿ ನಾಗರಿಕತೆಯ ಕೊಡುಗೆ, 10 ಮಾರ್ಕ್ಸ್ನ ಪ್ರಶ್ನೆ. ಶಿಕ್ಷಣ ಮತ್ತು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಬರೆದು ಬಿಟ್ಟರೆ ಮುಕ್ಕಾಲು ವಶಿ ಉತ್ತರ ಮುಗಿದೋಯ್ತು. ಧಾರ್ಮಿಕ ಸ್ಥಿತಿಯನ್ನು ಬರೀಬೇಕು, ಬೇರೆ ಬೇರೆ ದೇವರುಗಳು, ನಿಸರ್ಗದ ಪೂಜೆ, ಆಮೇಲೆ ಏಕದೇವತಾರಾಧನೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದು 4ನೇ ಅಮೆನ್ಹೊಟೆಪ್ ಇವೆಲ್ಲವನ್ನು ಬರೀಬೇಕು. ಇವು ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳು. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಜಗತ್ತಿನ ಮೊಟ್ಟ ಮೊದಲ ರಾಣಿ ಹತ್ಸೆಪ್ಸುಟ್ಟಳ ಒಂದು ಮುಖವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಫೆರೋ ಅಂದರೆ ಹೇಗಿರ್ತಾನೆ ಅಂತ ಹೇಳಿ. ಇದುವರೆಗೆ ನಾವು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಎಲ್ಲವನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಮುಂದಿನ ಭಾಗದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು.